ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್. ಇಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಯಾರ ಬಗ್ಗೆ ಥಿಂಕ್ ಮಾಡ್ತೀರಾ, ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನೆನಪಿರಲಿ, ಜನರಲ್ ರೀಡಿಂಗ್ ಆಗಿ ತೊಗೊಳ್ಬೇಕಾಗತ್ತೆ. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಆದಷ್ಟು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲ್ ಚೇಂಜ್ ಮಾಡ್ಕೊಳ್ಬೇಕು, ಒಂದು ಸಕ್ಸಸ್ಫುಲ್ ಲೈಫ್ ಮಾಡ್ಕೊಳ್ಬೇಕು, ಹಾಗೆ ನೀವು ಅಂದ್ಕೊಂಡಿರೋವಂಥ ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ವಿಷಸ್ ಏನಿದೆ ಅದು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಫುಲ್ಫಿಲ್ ಆಗಬೇಕು ಅಲ್ವಾ. ನಿಮ್ಮ ವಿಷಸ್ ಏನಿದೆ ಅದು ಫುಲ್ಫಿಲ್ ಆಗಬೇಕು, ಅದು ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಸೊ ಇದನ್ನೆಲ್ಲ ನೀವು ಎಫರ್ಟ್ಲೆಸ್ ಆಗಿ ನಿಮ್ಮ ಲೈಫಲ್ಲಿರೋವಂಥ ವಿಷಸ್ನ ಫುಲ್ಫಿಲ್ ಮಾಡ್ಕೊಳ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಆಲ್ರೆಡಿ ಈಗ ಕ್ಲಾಸಸ್ ಎಲ್ಲ ಜಾಯ್ನ್ ಆಗಿ ತುಂಬ ಜನ ಸ್ಟೂಡೆಂಟ್ಸ್ ಒಂದು ಬ್ಯೂಟಿಫುಲ್ ಆಗಿರೋಂಥ ಸಕ್ಸಸ್ಫುಲ್ ಸ್ಟೋರೀಸನ್ನ ನೀವು ನೋಡಿರ್ತೀರ. ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾ ಇರ್ತೀನಿ ಅಥವಾ ವೀಡಿಯೋಸ್ಗಳನ್ನು ಹಾಕಿರ್ತೀನಿ. ಅವರ ಒಂದು ಆಡಿಯೋ ಅಥವಾ ಅವ್ರ ಮೆಸೇಜ್ ಕಳಿಸಿರುವಂಥದ್ದನ್ನು ನಾನು ವೀಡಿಯೋ ಮಾಡಿ ಕಳಿಸಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಅವ್ರ ಲೈಫನ್ನು ಒಂದು ಎಫರ್ಟ್ಲೆಸ್ ಆಗಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ನಿಮಗೂ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೇಕು ಇನ್ನು ಪಾಸಿಟಿವ್ ವೇಲಿ ಅಂತಿದ್ರೆ ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯ್ನ್ ಆಗಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಹೆಸರೇನು ಮ್ಯಾಮ್ ಅಂತ ಹೇಳಿ. ಓಕೆ, ಸೊ ತುಂಬ ಜನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಇತ್ತು ಅಲ್ವಾ. ಆಲ್ರೆಡಿ ಗೊತ್ತಿದೆ ನನ್ನ ಹತ್ರ ಯಾರೆಲ್ಲ ಕ್ಲೈಂಟ್ಸ್ ಇದ್ದಾರೆ ಆ್ಯಂಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿದೆ. ಬಟ್ ಆದರೂ ಈಗ ಅಫಿಷಿಯಲಾಗಿ ತುಂಬ ಜನ ಕೇಳ್ತಾ ಇರ್ತೀರ ಮ್ಯಾಮ್ ನಿಮ್ಮ ಹೆಸರೇನು ಅಂತ ಹೇಳಿ. ಓಕೆ, ನಾನು ನಿಮ್ಮ ದಿವ್ಯಾ ಆರಾಧ್ಯ ನನ್ನ ಹೆಸರು. ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆನಾ. ಅವರ ಫೋಟೋ ಇದ್ರೆ ನೋಡಿ. ಹಾಗೆ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಯಾ ಆದಿಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಗೈಡ್ ಮೀ. ಥ್ಯಾಂಕ್ ಯು ಯೂನಿವರ್ಸ್. ಓಕೆನಾ. ನೀವು ಯಾವೊಂದು ವ್ಯಕ್ತಿನ ನೆನ್ಪು ಮಾಡ್ಕೊಂಡಿದ್ದೀರಾ ಅಥವಾ ನೀವು ಯಾವೊಂದು ವ್ಯಕ್ತಿನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ, ಪ್ರೀತಿಸ್ತಾ ಇದ್ದಾರಾ, ಅವರ ಪ್ರೀತಿ ನಿಜವಾಗ್ಲೂ ಟ್ರೂ ಲವ್ ಏನಾ ಅಂತ ಕೇಳೋಣ. ಓಕೆ, ಟ್ರೂ ಲವ್ ಇತ್ತು ಬಟ್ ಈಗ ಇಲ್ಲ. ಓಕೆನಾ. ಸೊ ಮುಂಚೆ ನೀವು ಮತ್ತು ನಿಮ್ಮ ಪರ್ಸನ್ ತುಂಬ ಪ್ರೀತಿ ಮಾಡ್ತಿದ್ರಿ, ತುಂಬ ಹಚ್ಕೊಂಡಿದ್ರಿ, ಇಬ್ಬರು ಒಬ್ರನ್ನೊಬ್ರನ್ನ ಬಿಟ್ಟಿಲ್ದಕ್ಕಾಗದಿರೋ ಅಷ್ಟು ಹಚ್ಕೊಂಡಿದ್ರಿ. ಬಟ್ ಈಗ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಒಂದು ಏನೋ ಒಂದು ಪ್ರಾಬ್ಲಮ್ಸಿಂದ ಅಥವಾ ನಿಮ್ಮ ಪರ್ಸ್ನಲ್ ರೀಸನ್, ಫ್ಯಾಮಿಲಿ, ಜಾಬ್, ಕೆರಿಯರ್, ಸಮಥಿಂಗ್ ರಿಲೇಟೆಡಿಂದ ನೀವಿಬ್ಬರು ಈಗ ಸಪ್ರೇಟ್ ಆಗಿದ್ದೀರಾ. ಓಕೆನಾ. ಸೊ ಟ್ರೂ ಲವ್ ಇದೆಯಾ ಇವಾಗ್ಲೂ? ಎಸ್ ಇದೆ. ಓಕೆ, ಮುಂಚೆ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಅವರು ಅಷ್ಟೇ ಪ್ರೀತಿ ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ಮ ಹತ್ರ. ಸೊ ನಿಮಗೆ ಅದು ತುಂಬಾ ಕೋಪ, ತುಂಬ ಸಿಟ್ಟು ತರಿಸುತ್ತೆ. ಏನು ಹೇಳಲ್ಲ ಇವರು, ಪ್ರೀತಿನ ಎಕ್ಸ್ಪ್ರೆಸ್ಸೇ ಮಾಡಲ್ಲ, ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಅಂತಲೂ ಹೇಳಲ್ಲ ಅನ್ನೋಂಥದ್ದು ನಿಮಗೆ ಕೋಪ ಅವ್ರ ಮೇಲೆ. ಓಕೆನಾ. ಸೊ ನೋಡಿ, ಅವರ ಒಂದು ವ್ಯಕ್ತಿತ್ವನೇ, ಅವರ ಒಂದು ಬೆಳೆದು ಬಂದ ರೀತಿ ಇರ್ಬೋದು, ಅವರ ವ್ಯಕ್ತಿತ್ವ ಇರ್ಬೋದು, ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆನಾ. ಸೊ ನಾಟ್ ಓನ್ಲಿ ನಿಮ್ಮ ಪ್ರೀತಿ ಅಂತಲೇ ಅಲ್ಲ, ಬಟ್ ಇಲ್ಲಿ ಅವ್ರಿಗೇನೇ ಪ್ರಾಬ್ಲಮ್ ಇದ್ದರೂ, ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಈ ಥರ ಪ್ರಾಬ್ಲಮ್ ಇದೆ ನನಗೆ ಅಂತ ಹೇಳಿ ಅವ್ರು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಓಕೆನಾ. ಸೊ ಇಲ್ಲಿ ಪ್ರೀತಿನ ಹಂಚ್ಕೊಳ್ಳಲ್ಲ ಅಥವಾ ಪ್ರೀತಿನ ಹೇಳ್ಕೊಳ್ಳಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡ್ತೀರಾ ಅವ್ರ ಮೇಲೆ. ಓಕೆ, ಕೆಲವೊಬ್ರಿಗೆ ಇಲ್ಲಿ ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ ನಿಮ್ಮ ಪರ್ಸನ್ ಹತ್ರ, ಬಟ್ ಇಲ್ಲಿ ನಿಮ್ಮ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ.
ಓಕೆ, ಸೊ ನಿಮಗೆ ಡೌಟ್ ಬರ್ತಿದೆ ಆ ವ್ಯಕ್ತಿ ಮೇಲೆ, ಈ ವ್ಯಕ್ತಿ ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾರಾ? ಪ್ರೀತಿ ಮಾಡೋದಾದರೆ ಕಮಿಟ್ಮೆಂಟ್ ಕೊಡ್ಬೋದಲ್ಲ, ಯಾಕೆ ಕೊಡೋಲ್ಲ ಅಂತ ಹೇಳಿ. ಎಸ್, ಈ ಥರನೂ ಥಿಂಕ್ ಮಾಡ್ತಿರ್ತೀರ ನೀವು ಅಲ್ವಾ? ಸೊ ಇಲ್ಲಿ ಅವರು ಕಮಿಟ್ಮೆಂಟ್ ಕೊಡದೇ ಇರೋಕ್ಕೆ ಕಾರಣ ಫ್ಯಾಮಿಲಿ ಮೆಂಬರ್ಸ್, ಅವರ ಒಂದು ಕೆರಿಯರ್ ವಿಷಯದಲ್ಲಿ ಅವರು ಸ್ಟೇಬಲ್ ಇಲ್ಲ. ಸೊ ಇಲ್ಲಿ ಕೆರಿಯರ್ ವಿಷಯದಲ್ಲಿ ಸ್ಟೇಬಲ್ ಇಲ್ಲದೇ ನಿಮ್ಮ ಹತ್ರ ಅವರು ರಿಲೇಷನ್ಶಿಪ್ಪಲ್ಲಿ ಹೇಗೆ ಕಮಿಟ್ಮೆಂಟ್ ಕೊಡಲಿ ಅನ್ನೋವಂಥದ್ದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅನ್ನೋವಂಥದ್ದು ಬರ್ತಾ ಇದೆ ಇಲ್ಲಿ ಮೆಸೇಜ್. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಪ್ರೀತಿ ಅಂದರೆ ಏನು ಅನ್ನೋವಂಥದ್ದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಓಕೆನಾ? ಸೊ ನಿಮ್ಮ ಪರ್ಸನ್ ಪ್ರೀತಿ ಏನು ಅಂತಲೇ ನಿಮಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಮೂಡ್ ಸ್ವಿಂಗ್ಸ್. ಪ್ರೀತಿ ಇದೆ ಅಂತ ಒಂದ್ಸಲ ಹೇಳ್ತಾರೆ, ಪ್ರೀತಿ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ ನಿಮಗೆ. ಒಂದ್ಸಲ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ, ಒಂದ್ಸಲ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ತಾರೆ, ಒಂದ್ಸಲ ಇಷ್ಟ ಇದೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ, ಒಂದ್ಸಲ ಇಷ್ಟ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ನಿಮಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಈ ವ್ಯಕ್ತಿನ ಹೇಗೆ ಅರ್ಥ ಮಾಡ್ಕೊಳ್ಳೋದಪ್ಪ ಅಂಥೇಳಿ ಅಲ್ವಾ? ಓಕೆ, ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ನಿಮ್ಮ ಪರ್ಸನ್ನಿಂದ ತುಂಬಾ ಹರ್ಟ್, ತುಂಬ ನೋವು, ದುಃಖ, ಬೇಸರ ಎಲ್ಲ ಆಗಿದೆ ನಿಮ್ಮ ಪರ್ಸನ್ನಿಂದ. ಬಟ್ ಇಲ್ಲಿ ನೀವು ಅವ್ರನ್ನ ಮರಿತಾ ಇಲ್ಲ. ಓಕೆನಾ? ಸೊ ತುಂಬ ನೆನಪಲ್ಲೇ ಇಟ್ಕೊಂಡಿದ್ದೀರಾ, ಈ ವ್ಯಕ್ತಿ ನನಗೆ ಈ ಥರ ಮಾಡಿದ್ರು ಅಂತ ತುಂಬ ದ್ವೇಷ ಸಾಧಿಸ್ತಾ ಇದ್ದೀರಾ ಆ ವ್ಯಕ್ತಿ ಮೇಲೆ. ಓಕೆ, ನಿಮ್ಮ ಒಂದು ಪ್ರೀತಿ ಟ್ರೂ ಲವ್ ಆಗಿತ್ತು, ಬಟ್ ಅವರು ಇಲ್ಲಿ ನಿಮ್ಮ ಪ್ರೀತಿನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲವರು ದೈಹಿಕವಾಗಿಯೂ ಅವ್ರ ಜೊತೆ ಮುಂದುವರೆದಿದ್ದೀರಾ. ಓಕೆ, ನೆಕ್ಸ್ಟ್ ಮಂತಿಗೆ ನಿಮ್ಮ ಒಂದು ಪ್ರೀತಿ ಸ್ಟಾರ್ಟ್ ಆಗಿ 8 months ಅಥವಾ 6 months ಅಥವಾ 1 year, 2 year, 4 year, 8 year ಓಕೆ ಆಗಿರ್ಬೋದು. ಬಟ್ ಈಗ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಇಲ್ಲ, ತುಂಬ ಕೊರಗು, ತುಂಬ ಮಿಸ್ಯೂಸ್ ಮಾಡ್ಕೊಂಡಿರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ಫರ್ಗಿವ್ ಮಾಡ್ತಿಲ್ಲ ಇಲ್ಲಿ ನಿಮ್ಮ ಪರ್ಸನನ್ನು. ಓಕೆನಾ? ತುಂಬ ನೀವು ಮನಸ್ಸಲ್ಲೇ ಇಟ್ಕೊಂಡು ಅವ್ರ ಬಗ್ಗೆ ದ್ವೇಷನೂ ಸಾಧಿಸ್ತಿದ್ದೀರಾ, ಅವ್ರ ನೆನಪನ್ನು ಮಾಡ್ಕೊಳ್ತಾ ಇದ್ದೀರಾ. ಮನಸ್ಸು ತುಂಬ ಏನು ಹೇಳ್ಬೋದು, ಡಿಪ್ರೆಷನಿಗೆ ಹೋಗಿದ್ದೀರಾ, ಹರ್ಟ್ ಆಗಿದೆ. ಪ್ರೀತಿ ಅಂತ ಹೇಳಿ ನಂಬಿಸ್ಬಿಟ್ಟು ಮೋಸ ಮಾಡಿದ್ರು ಅನ್ನೋವಂಥದ್ದು ಅವ್ರ ಮೇಲೆ ತುಂಬಾ ದ್ವೇಷವನ್ನು ನೀವು ಸಾಧಿಸ್ತಾ ಇದ್ದೀರಾ. ದಟ್ ಈಸ್ ನಾಟ್ ರೈಟ್. ಓಕೆ, ಸೊ ಇಲ್ಲಿ ತುಂಬಾ ನಿಮ್ಮನ್ನು ನೀವೇ ಸ್ಪಾಯ್ಲ್ ಮಾಡ್ಕೊಳ್ಳೋ ಅಂಥದ್ದು ಕಾಣಿಸ್ತಾ ಇದೆ. ಸೊ ನೀವಿಲ್ಲಿ ಅಂದ್ಕೊಳ್ತಿರ್ಬೋದು ಆ ವ್ಯಕ್ತಿನ ನಾನು ದ್ವೇಷ ಮಾಡ್ತಿದ್ದೀನಿ ಅಂತ, ಬಟ್ ನೋ, ಇಲ್ಲಿ ನಿಮ್ಮನ್ನು ನೀವು ಫಸ್ಟು ಹೀಲ್ ಮಾಡಬೇಕಾಗಿದೆ. ಓಕೆನಾ? ನೀವು ಅವರನ್ನು ದ್ವೇಷ ಮಾಡಿದಲ್ಲಿ ನಿಮ್ಮ ಲೈಫನ್ನು ನೀವು ಸ್ಪಾಯ್ಲ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಖುಷಿನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಬೇರೆ ಒಂದು ವ್ಯಕ್ತಿಗೋಸ್ಕರ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಯಾವಾಗ ನಿಮ್ಮ ರಿಲೇಷನ್ಶಿಪ್ ಸಪ್ರೇಷನ್ ಆಯಿತು, ದೂರ ಆದರೆ ಅವತ್ತಿನ ನೀವು ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ, ಊಟ ಕೂಡ ಸರಿಯಾಗಿ ಮಾಡಲ್ಲ. ಓಕೆನಾ? ಸೊ ನಿಮ್ಮ ಮುಖದಲ್ಲಿರೋವಂಥ ನಗುನೇ ಮಾಯ ಆಗಿದೆ ಅಂತಲೇ ಹೇಳ್ಬೋದು. ಓಕೆನಾ? ಆ ವ್ಯಕ್ತಿ ಈ ಥರ ಮೋಸ ಮಾಡಿದ್ರು ಅನ್ನೋವಂಥ ಕೊರಗಲ್ಲಿಯೇ ನೀವಿದ್ರು ಇನ್ನೂ ಜೀವನವನ್ನು ಮಾಡ್ತಾ ಇದ್ದೀರಾ. ಓಕೆ, ಎಸ್, ಮರೆಯೋದು ಅಷ್ಟು ಸುಲಭ ಅಲ್ಲ, ಆದರೆ ಸಂದರ್ಭ ಮರೆಸುತ್ತೆ ಎಲ್ಲದನ್ನು. ಓಕೆನಾ? ಆ ಕಹಿ ನೆನಪುಗಳೆಲ್ಲದನ್ನು ಮರೆಸೋ ಹಾಗೆ ಆಗತ್ತೆ. ನಿಮ್ಮ ಲೈಫಲ್ಲೂ ಒಂದು ಬ್ಯೂಟಿಫುಲ್ ಆಗಿರುವಂಥ ಟ್ರೂ ಲವ್ ಸಿಗತ್ತೆ. ಓಕೆನಾ? ಫಸ್ಟ್ ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡಬೇಕು. ಆ ಒಂದು ಹರ್ಟ್ ಆಗಿರೋಂಥ ಸಿಚುವೇಶನಿಂದ ಫಸ್ಟ್ ನೀವು ಹೊರಗೆ ಬರಬೇಕು. ಓಕೆ, ಓಕೆ, ಇಲ್ಲಿ ಏನೋ ಕೈ ತುತ್ತು ಅನ್ನುವಂಥದ್ದು ಏನೋ ಚಾನಲೈಸ್ ಆಗ್ತಿದೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಅಥವಾ ಊಟ ಮಾಡಿಸೋವಂಥದ್ದಾಗಿರ್ಬೋದು, ತಿಂಡಿ ತಿನ್ನಿಸೋವಂಥದ್ದಾಗಿರ್ಬೋದು, ಅಥವಾ ಸಮಥಿಂಗ್ ನಿಮಗೆ ಅವರು ಏನಾದರೂ ತಿನ್ನಿಸೋವಂಥದ್ದು, ಅಥವಾ ರೀಸೆಂಟಾಗಿ ನೀವೆಲ್ಲೋ ಮೀಟ್ ಆಗಿದ್ದೀರಾ, ಅವರು ನಿಮಗೇನೋ ತಿನ್ನಿಸಿರೋ ಅಂಥದ್ದು,
ಓಕೆ, ಸಮಥಿಂಗ್ ಇಲ್ಲೇನೋ ಕೈ ತುತ್ತು ಅನ್ನೋವಂಥದ್ದು, ಅಥವಾ ನೀವು ಅವ್ರ ಹತ್ರ ಕೇಳಿರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಕೇಳಿರ್ಬೋದು ಊಟ ಮಾಡಿಸು ನನಗೆ ಅನ್ನೋವಂಥದ್ದು. ಸಮಥಿಂಗ್ ಏನೋ ಇಲ್ಲಿ ಓಕೆನಾ, ಏನು ಚಾನಲೈಸ್ ಆಗ್ತಾಯಿದೆ ಕೈ ತುತ್ತು ಅನ್ನೋವಂಥದ್ದು. ಓಕೆ, ಇಲ್ಲಿ ಎಲ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಹೆಚ್ ಲೆಟರ್, ಆರ್ ಲೆಟರ್ ಪ್ರೆಸೆನ್ಸ್ ಇದೆ, ಪಿ ಲೆಟರ್ನವರ ಪ್ರೆಸೆನ್ಸ್ ಇದೆ, ಐ ಲೆಟರ್, ವಿ ಲೆಟರ್, ಎಕ್ಸ್. ಎಸ್ ನೋಡಿ, ಇಲ್ಲಿ ಎಕ್ಸ್ ಲೆಟರ್ ಇಲ್ಲಿ ಚಾನಲೈಸ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ ಲವರ್ ಬಗ್ಗೆ ನೀವಿಲ್ಲಿ ರೀಡಿಂಗ್ನ ನೋಡ್ತಾ ಇರ್ಬೋದು. ಆಲ್ರೆಡಿ ಸಪ್ರೇಷನ್ ಯಾರಾಗಿದ್ದೀರಾ ಅವರು, ಬಟ್ ಇಲ್ಲಿ ನಿಮ್ಮ ಎಕ್ಸ್ ಬಗ್ಗೆನೂ ನೀವಿಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ, ಸೊ ಡಿ ಲೆಟರ್, ಎಮ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಇಲ್ಲಿ ಕರ್ಕಾಟಕ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ, ಮೀನ, ಧನಸ್ಸು, ಕನ್ಯಾ. ಓಕೆ, ಈ ಒಂದು ರಾಶಿಗಳ ಪ್ರೆಸೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ತುಂಬ ಜನ ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು ಲೀಡ್ ಮಾಡ್ತಿದ್ದೀರಾ, ಅಥವಾ ಕಾರ್ಮಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ರಿ ಇಷ್ಟು ದಿನ, ಬಟ್ ಇಲ್ಲಿ ಆ ಒಂದು ಕರ್ಮ ಕಂಪ್ಲೀಟ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ಪಿನ ನೀವು ಆದಷ್ಟು ಬೇಗ, ಕೆಲವೊಬ್ಬರು ಇನ್ನೂ ಹೊರಗೆ ಬಂದಿಲ್ಲ, ಇನ್ನೂ ನೋವು ತಿಂತಾ ಇದ್ದೀರಾ ನಿಮ್ಮ ಪಾರ್ಟ್ನರಿಂದ, ನಿಮ್ಮ ಪರ್ಸನಿಂದ, ಹಸ್ಬೆಂಡಿಂದ ಇರ್ಬೋದು ಸಮಥಿಂಗ್. ಓಕೆನಾ, ಸೊ ನಿಮ್ಮ ಪಾರ್ಟ್ನರಿಂದ ಇನ್ನೂ ನೋವು ತಿಂತಾ ಇದ್ದೀರಾ. ಆ ಒಂದು ನೋವು ತಿನ್ನುವಂಥ ಆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಏನಿದೆ ಅದು ಎಂಡ್ ಆಗುವಂಥ ಸಮಯ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಆಲ್ರೆಡಿ ಯಾರು ಲೀಡ್ ಮಾಡ್ತಾ ಇದ್ರಿ ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು, ಅವರು ಆ ಒಂದು ರಿಲೇಶನ್ಶಿಪ್ಪಿಂದ ಹೊರಗೆ ಬಂದಿದ್ದೀರಾ. ಓಕೆನಾ, ಸೊ ಇಲ್ಲಿ ಕೆಲವೊಬ್ಬರಿಗೆ ಆ ಸಪ್ರೇಷನ್ ಆದಮೇಲೆ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತಿದ್ದೀರಾ. ಓಕೆ, ಕಂಗ್ರ್ಯಾಚುಲೇಷನ್, ಬಿ ಪಾಸಿಟಿವ್. ಓಕೆನಾ, ಇಲ್ಲಿ ತುಂಬ ಜನ ಒಂದು ನಿಮ್ಮ ಲೈಫನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಯಾರ ಜೊತೆ ಹೇಗಿರಬೇಕು ಅನ್ನೋಂಥದ್ದು ನಿಮಗೆ ಈಗ ಗೊತ್ತಾಗ್ತಾ ಇದೆ. ಓಕೆ, ಎಸ್. ಓಕೆ, ಸೊ ಟ್ಯಾರೋಟಿಂದ ಏನು ಬರುತ್ತೆ ಅಂಥೇಳಿ ಚೆಕ್ ಮಾಡೋಣ. Yes, Judgment, Justice, Ace of Pentacle. Okay, Five of Cups. ತುಂಬ ಅವರಿಗೆ ನೀವು ಅವಕಾಶಗಳನ್ನು ಕೊಟ್ಟಿದ್ದೀರಿ ಅವ್ರ ತಪ್ಪನ್ನು ತಿದ್ಕೊಳ್ಲಿಕ್ಕೆ. ಓಕೆ, ತುಂಬ ಅವಕಾಶಗಳನ್ನು ಕೊಟ್ಟಿದ್ದೀರಿ ಅವರಿಗೆ ಲೈಫಲ್ಲಿ ಬದಲಾಗಲಿಕ್ಕೆ, ಅಥವಾ ಈ ರಿಲೇಶನ್ಶಿಪ್ಪನ್ನು ಉಳಿಸ್ಕೊಳ್ಲಿಕ್ಕೆ ನೀವು ಕೂಡ ಪ್ರಯತ್ನ ಪಟ್ಟಿದ್ದೀರಾ, ಅವರಿಗೂ ಕೂಡ ಒಂದು ಟೈಮನ್ನು ಕೊಟ್ಟಿದ್ದೀರಾ. ಬಟ್ ಇಲ್ಲಿ ಅವರು ಎಲ್ಲದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಆದರೂ ಅವ್ರು ನಿಮ್ಮ ಹತ್ರ ಒಂದು ಚಾನ್ಸನ್ನು ಕೇಳ್ತಾ ಇದ್ದಾರೆ. ಆದರೂ ಕೂಡ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆದ್ರೂ, ಅಥವಾ ಅವರಿಂದ ನಿಮಗೆ ಹರ್ಟ್ ಆದ್ರೂ, ಅಥವಾ ನೀವು ಅವರಿಗೆ ಹರ್ಟ್ ಮಾಡಿದ್ರು, ಸಮಥಿಂಗ್ ಇಲ್ಲಿ ಏನೇ ಮನಸ್ತಾಪಗಳಿದ್ರೂ ಕೂಡ ಅವರಿಲ್ಲಿ ನಿಮ್ಮ ಹತ್ರ ಒಂದು ಟೈಮನ್ನು ಕೇಳ್ತಾ ಇದ್ದಾರೆ, ಒಂದು ಚಾನ್ಸ್ ಕೊಡು ಅಂತ ಹೇಳಿ. ಬಟ್ ನೀವು ಕೂಡ ಇಲ್ಲಿ ಒಂದು ಚಾನ್ಸನ್ನು ಕೊಡಬೇಕು ಅಂತ ಹೇಳಿ ಕೂಡ ನಿಮ್ಮ ಮನಸ್ಸಲ್ಲೂ ಕೂಡ ಇದೆ. ಓಕೆನಾ, ಒಂದ್ಸಲ ನೋಡೋಣ ಅವರು ಬದಲಾಗ್ಬೋದೇನೋ ಅನ್ನೋವಂಥದ್ದು ನಿಮ್ಮ ಮನಸ್ಸಲ್ಲೂ ಕೂಡ ಇದೆ. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್ ದ ಮೂನ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಮೂಡ್ ಸ್ವಿಂಗ್ಸ್ ತುಂಬಾ ಇದೆ. ಓಕೆನಾ, ಸೊ ಒಂದ್ಸಲ ಪ್ರೀತಿ ಬೇಕು ಅನ್ನೋದು, ಪ್ರೀತಿ ಬೇಡ ಅನ್ನೋವಂಥದ್ದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಬೇಕು ಅನ್ನೋದು, ರಿಲೇಶನ್ಶಿಪ್ ಬೇಡ ಅಂತ ಹೇಳುವಂಥದ್ದು, ಅಥವಾ ಬ್ಲಾಕ್ ಮಾಡುವಂಥದ್ದು, ಹೇಳ್ದೆ ಕೇಳದೆ ಬ್ಲಾಕ್ ಮಾಡುವಂಥದ್ದು, ಏನು ರೀಸನ್ ಇಲ್ಲದೇ ಬ್ಲಾಕ್ ಮಾಡುವಂಥದ್ದು, ಜಗಳ ಮಾಡುವಂಥದ್ದು. ಇಲ್ಲಿ ತುಂಬಾ ಏನು ಹೇಳ್ಬೋದು, ಒಂದು ಕಡೆ ಪ್ರೀತಿ ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಒಂದು ಕಡೆ ಪ್ರೀತಿ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಆ ಥರ ಇಲ್ಲಿ ರಿಲೇಶನ್ಶಿಪ್ನ ಲೀಡ್ ಮಾಡ್ತಿದ್ದೀರಾ ನೀವು. ಓಕೆನಾ, ಸೊ ಅದೆಲ್ಲದಕ್ಕೂ ಒಂದು ಜಸ್ಟಿಸ್, ಒಂದು ಜಡ್ಜ್ಮೆಂಟ್ ಸಿಗತ್ತೆ ಈ ಒಂದು ಇಯರಲ್ಲಿ. ಇಲ್ಲಿ ಆಲ್ರೆಡಿ ಮದುವೆ ಆಗಿರೋರು ಈ ಒಂದು ಪ್ರಾಬ್ಲಮ್ನು ಫೇಸ್ ಮಾಡ್ತಾ ಇರ್ಬೋದು. ಓಕೆನಾ, ಸೊ ಡಿವೋರ್ಸು ಆಗ್ತಾ ಇಲ್ಲ, ಈ ಕಡೆ ಆ ಒಂದು ವ್ಯಕ್ತಿ ಜೊತೆ ರಿಲೇಶನ್ಶಿಪ್ನು ಲೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಒದ್ದಾಡ್ತಿದ್ದೀರಾ ಈ ಪ್ರೀತಿನ
ಪ್ರೀತಿನೋ ಸಂಬಂಧನೋ ಏನು ಅನ್ನೋದು ನಿಮಗೂ ಕೂಡ ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಷನ್ ಮೈಂಡ್ ಇದೆ ಅಂತಲೇ ಅನ್ನಿಸ್ತಿದೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ಈ ಎಲ್ಲ ಪ್ರಾಬ್ಲಮ್ಗಳು ಏನು ಫೇಸ್ ಮಾಡ್ತಿದ್ದೀರಾ ನೀವು ತುಂಬ ವರ್ಷಗಳಿಂದನೇ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ಪ್ರಾಬ್ಲಮ್ನ ನೀವು ಈ ಒಂದು ವರ್ಷದಲ್ಲಿ ಅಥವಾ ನೆಕ್ಸ್ಟ್ ಇಯರ್ ಅನ್ನೋದ್ರೊಳಗೆ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಥವಾ ಈ ಒಂದು ಪ್ರಾಬ್ಲಮಿಗೆ ಒಂದು ಜಸ್ಟಿಸ್ ಅಥವಾ ಒಂದು ನ್ಯಾಯ ಅನ್ನುವಂಥದ್ದು ಸಿಗತ್ತೆ. ಆಲ್ರೆಡಿ ಇಲ್ಲಿ ಡಿವೋರ್ಸಿಗೂ ಕೂಡ ಹಾಕೊಂಡಿರ್ಬೋದು ಯಾರು ಮ್ಯಾರಿಡ್ ಪೀಪಲ್ ನೋಡ್ತಿದ್ರೆ ಅವರು. ಓಕೆನಾ? ಸೊ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ಕಾಂಪ್ರಮೈಸ್ ಬರ್ತಾ ಇದೆ. ದಿ ಸಿಚುಯೇಷನ್ ವಿಲ್ ಇಂಪ್ರೂವ್. ಓಕೆ, ಎಸ್, ಇಲ್ಲಿ ಕೆಲವೊಬ್ಬರು ಏನು ಅವಾಗವಾಗ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ನಡೀತಾ ಇರುತ್ತೆ, ಆ ಒಂದು ಸಿಚುಯೇಷನ್ ಓಕೆನಾ ಇಂಪ್ರೂವ್ಮೆಂಟ್ ಆಗುತ್ತೆ. ಕಾಂಪ್ರಮೈಸ್ ಮಾಡ್ಕೊಳ್ತೀರಾ, ಒಬ್ರಿಗೊಬ್ರು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ. ಇಲ್ಲಿ ಇಬ್ಬರಿಗೂ ಪ್ರೀತಿ ಇದೆ, ಬಟ್ ಏನಂತ ಹೇಳಿದ್ರೆ ಮನಸ್ತಾಪಗಳು ಜಾಸ್ತಿ ಇದೆ. ಓಕೆನಾ? ಪ್ರೀತಿ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಮನಸ್ತಾಪಗಳೇ ಜಾಸ್ತಿ ಇದೆ. ನಿಮ್ಮಿಬ್ಬರ ಮಧ್ಯೆ ಫೈಟಿಂಗೇ ಜಾಸ್ತಿ ಆಗ್ತಿರುತ್ತೆ ಪ್ರೀತಿಗಿಂತ. ಓಕೆನಾ? ಒಂದು ವಾರದಲ್ಲಿ ಒಂದು 4 ದಿನ ಆದರೂ ಜಗಳ ಮಾಡ್ಕೊಂಡೇ ಇರ್ತೀರ, ಮಿಕ್ಕಿದೆಲ್ಲ ದಿನ ಏನೋ ಒಂಥರ ನಡ್ಕೊಂಡು ಹೋಗ್ತಿರುತ್ತೆ ಪ್ರೀತಿಯಲ್ಲಿ, ಸಂಬಂಧದಲ್ಲಿ. ಓಕೆನಾ? ಸೊ ಇಲ್ಲಿ ಆ ಒಂದು ಸಿಚುಯೇಷನ್ ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಥವಾ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಬರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಫರ್ಗಿವ್ನೆಸ್. ಎಸ್, ಆಲ್ರೆಡಿ ರೀಡಿಂಗಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಬಂತು ಅಲ್ವಾ, ತುಂಬ ದ್ವೇಷ ಸಾಧಿಸ್ತಾ ಇದ್ದೀರಾ. ಸೊ ಅದು ನಿಮ್ಮ ಲೈಫಿಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಅವ್ರ ಮೇಲೆ ದ್ವೇಷ ಮಾಡೋದ್ರಿಂದ ನಿಮ್ಮ ಲೈಫನ್ನು ನೀವು ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಆ ಒಂದು ವ್ಯಕ್ತಿಯಿಂದ ಹರ್ಟ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೊಂದು ಲೈಫಲ್ಲಿ ಪಾಠ ಕಲಿಸ್ಬೇಕು ಅಂತಲೇ ನಿಮ್ಮ ಲೈಫಿಗೆ ಬಂದಿರ್ತಾರೆ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಕಲೀಲಿಕ್ಕಿರುತ್ತೆ ಒಬ್ಬ ವ್ಯಕ್ತಿಯಿಂದ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಯಾರು ಕೂಡ ಸುಮ್ಮನೆ ನಿಮ್ಮ ಲೈಫಿಗೆ ಬರಲ್ಲ, ಯಾರು ಕೂಡ ಒಂದು ರಿಲೇಶನ್ಶಿಪ್ ಅಂತ ಹೇಳಿ ಯಾರು ಕೂಡ ಸುಮ್ಮನೆ ಬರಲ್ಲ ಅಲ್ವಾ. ರೀಸನ್ ಇದ್ದರೆ ಮಾತ್ರ ಬರ್ತಾರೆ ನಮ್ಮ ಲೈಫಿಗೆ. ಓಕೆ, ಸೊ ಆ ಥರ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ಯಾವ ವ್ಯಕ್ತಿನೂ ಕೂಡ ಬಂದುಬಿಟ್ಟು ಹರ್ಟ್ ಮಾಡೋದಿರಲಿ, ಖುಷಿ ಪಡಿಸೋದಿರಲಿ ಯಾರು ಕೂಡ ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರೇ ಏನೋ ಗೊತ್ತಿರಲ್ಲ ನೀವು ಅವ್ರ ಜೊತೆ ಕನೆಕ್ಟ್ ಆಗ್ತೀರಾ ಅಲ್ವಾ. ಅವ್ರ ಹಿಂದೆ ಮುಂದೆ ಏನೋ ಗೊತ್ತಿರಲ್ಲ ನಿಮಗೆ, ಆ ಒಂದು ವ್ಯಕ್ತಿ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ. ಹೇಗೆ ಕನೆಕ್ಟ್ ಆಗ್ತೀರಾ? ಸೊ ನಿಮಗೆ ಆ ಒಂದು ವ್ಯಕ್ತಿ ಜೊತೆ ಆಲ್ರೆಡಿ ಕನೆಕ್ಷನ್ ಇರುತ್ತೆ. ಸೊ ಓಕೆ, ಕನೆಕ್ಷನ್ ಇರೋ ಕಾರಣ ನೀವು ಆ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿರ್ತೀರಾ. ಸುಮ್ಮನೆ ಯಾರನ್ನೋ, ಈಗ ಯಾರೋ ಒಬ್ಬರು ರೋಡ್ ಮೇಲೆ ಹೋಗ್ತಿರ್ತಾರೆ, ಹೋಗ್ಬಿಟ್ಟು ಹಾಯ್ ಅಂತ ಹೇಳಿ ಮಾತಾಡಿಸ್ಬೋದೇ ವಿನಃ, ಹಾಯ್ ಬಾಯ್ ಅಂತೇಳಿ ಮಾತಾಡಿಸ್ಬೋದೇ ವಿನಃ ಅವರು ನಮ್ಮ ಮನೆಯವ್ರಿಗೂ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಅಥವಾ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ನ ಲೀಡ್ ಮಾಡ್ಲಿಕ್ಕಾಗಲ್ಲ, ಅಥವಾ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ನ ಮಾಡ್ಲಿಕ್ಕಾಗಲ್ಲ ಅಲ್ವಾ. ಸೊ ಅಬ್ಸರ್ವ್ ಮಾಡಿರ್ಬೋದು ನೀವು, ಎಲ್ಲರೂ ನಿಮಗೆ ಈಗ ಚಿಕ್ಕ ವಯಸ್ಸಲ್ಲಿ ನಿಮಗೆ ಇದ್ದವರಂತ ಇವಾಗಲೂ ನಿಮ್ಮ ಜೊತೆಗಿದ್ದಾರೆ. ಕೆಲವೊಬ್ರು ಇರ್ತಾರೆ, ಓಕೆ, ಕೆಲವೊಬ್ರು ಇರ್ತಾರೆ, ಐನೋ ಈಗ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಪಕ್ಕದ ಮನೆಯವರಂತ ಆಗಿರ್ಬೋದು ಇರ್ತಾರೆ. ಬಟ್ ಎಲ್ಲರೂ ನಿಮ್ಮ ಕ್ಲಾಸಲ್ಲಿ ಇದ್ದವಂಥವ್ರು ಎಲ್ಲರೂ ನಿಮ್ಮ ಜೊತೆಗಿರಲ್ಲ ಅಲ್ವಾ. ಕೆಲವೊಬ್ರು ಮಾತ್ರ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ, ಇವಾಗಿನವರೆಗೂ ನಿಮ್ಮ ಜೊತೆ ಬರ್ತಾ ಇರ್ತಾರೆ ಅಲ್ವಾ. ಸೊ ಆ ಥರನೇ ಇಲ್ಲಿ ಫರ್ಗಿವ್ ಮಾಡಬೇಕಾಗತ್ತೆ. ಓಕೆ, ಯಾರಿಂದ ನಿಮಗೆ ಹರ್ಟ್ ಆಗಿರುತ್ತೆ ಅವ್ರು ನಿಮಗೊಂದು ಏನೋ ಲೈಫಲ್ಲಿ ಪಾಠ ಕಲಿಸ್ಬೇಕು, ಏನೋ ಒಂದು ಹೇಳಬೇಕು, ನಿಮಗೊಂದು ಆ ಒಂದು ಜೀವನದ ಒಂದು ಮೌಲ್ಯನ ತಿಳಿಸ್ಬೇಕು ಅಂತಲೇ ಬಂದಿರ್ತಾರೆ. ಅದರಿಂದ ನೀವು ಕಲ್ತಿರೋಂಥ ಪಾಠ ಅವ್ರೇನು ನಿಮಗೆ ಕಲಿಸಿದ್ರು ಅದನ್ನು ನೀವು ನೆನ್ಪಿಟ್ಕೊಬೇಕೇ ವಿನಃ ಅವ್ರು ಹರ್ಟ್ ಮಾಡಿದ್ರು ಅಂತೇಳಿ ಅದನ್ನು ನೆನ್ಪಿಟ್ಕೊಳ್ಳೋದಲ್ಲ. ಓಕೆ, ಸೊ ಕ್ಷಮಿಸ್ಬಿಡಿ. ಏನೇ ನಿಮಗೆ ಅವರಿಂದ ಹರ್ಟ್ ಆಗಿರ್ಬೋದು, ಕ್ಷಮಿಸಿ, ದೊಡ್ಡವರಾಗಿ ಅಲ್ವಾ. ಕ್ಷಮೆ ಫಸ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಗಿವ್ ಯುವರ್ ರಿಲೇಶನ್ಶಿಪ್ ಅ ಚಾನ್ಸ್. ಕೆಲವೊಬ್ರಿಗೆ ಇಲ್ಲಿ ಚಾನ್ಸಿಗೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ದಾರೆ, ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಚಾನ್ಸಿಗೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ದೀರಾ, ಇಲ್ಲಿ ನಿಮ್ಮ ಒಂದು ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಇಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಅಥವಾ ನೋಡಿ, ಇದು ನಿಮಗೆ ಬಿಟ್ಟಿರುವಂಥ ವಿಷಯ ಆಗಿರುತ್ತೆ. ಓಕೆನಾ, ಡಿಸೈಡ್ ಮಾಡುವಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಅಥವಾ ಈ ಒಂದು ರಿಲೇಶನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು ಅಂತ ನಿಮಗೆ ಇಷ್ಟ ಇದ್ದರೆ, ಓಕೆನಾ, ಸೊ ಅವ್ರಿಗೊಂದು ಚಾನ್ಸ್ ಕೊಡಿ. ನಿಮಗೆ ಇಷ್ಟ ಇಲ್ಲ ಈ ಒಂದು ರಿಲೇಶನ್ಶಿಪ್ಪನ್ನು ಲೀಡ್ ಮಾಡಿ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಇದ್ದರೆ ನೀವು ಡೋಂಟ್ ವರಿ, ಇದ್ರ ಬಗ್ಗೆ ನೀವೇ ಒಂದು ಡಿಸೈಡ್ನ ಮಾಡಬೇಕಾಗತ್ತೆ. ಓಕೆ, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ತುಂಬ ಕಂಟ್ರೋಲಲ್ಲಿ ಇದ್ದೀರಾ, ಬೇರೆಯವರ ಕಂಟ್ರೋಲಲ್ಲಿ ಇದ್ದೀರಾ. ಸೊ ಆ ಒಂದು ಲೆಟ್ ಗೋ ಮಾಡಿ, ಆ ಕಂಟ್ರೋಲನ್ನ ಲೆಟ್ ಗೋ ಮಾಡಿ. ಇಲ್ಲಿ ಬೇರೆಯವರ ಕಂಟ್ರೋಲಲ್ಲಿ ಎಷ್ಟು ದಿನ ಇರ್ತೀರಾ ನಿಮ್ಮ ಲೈಫ್ ಅಷ್ಟೇ ಸ್ಪಾಯ್ಲ್ ಆಗ್ತಾ ಇರುತ್ತೆ. ಓಕೆ, ಕಂಟ್ರೋಲ್ನ ಲೆಟ್ ಗೋ ಮಾಡಬೇಕಾಗತ್ತೆ.
ಎಸ್ ಇಲ್ಲಿ ಕಂಟ್ರೋಲ್ನ ಲೆಟ್ ಗೋ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.